5 ತಿಂಗಳ ಗರ್ಭಿಣಿ ಪತ್ನಿಯನ್ನ ಬೇಡ ಅಂತ ಇದ್ದಾನಂತೆ ಪತಿರಾಯ. ಪೊಲೀಸ್ ಪತಿಯ ಹುಚ್ಚಾಟಕ್ಕೆ ಮಡದಿ ಕಂಗಾಲಾಗಿದ್ದಾರೆ. 3 ವರ್ಷದ ಹಿಂದೆ ಎಂಗೇಜ್ಮೆಂಟ್, ವರ್ಷದ ಹಿಂದೆ ಮದುವೆ. ಈಗ ಮತ್ತೊಬ್ಬ ಯುವತಿ ಸಹವಾಸಕ್ಕೆ ಬಿದ್ದು ಪತ್ನಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಇರೋದಾದ್ರೆ ಮೂವರು ಒಟ್ಟಿಗಿರೋಣ ಅಂತ ಹೇಳ್ತಿದ್ದಾನಂತೆ ಪತಿ. ಮೈಸೂರಿನ ಮಹಿಳಾ ಠಾಣೆಗೆ ಗಂಡನ ವಿರುದ್ಧ ಪತ್ನಿ ದೂರು ಕೊಟ್ಟಿದ್ದಾರೆ. ಪೊಲೀಸಪ್ಪನ ಪ್ರೇಮ ಪುರಾಣ ಇದು. ಮೈಸೂರಿನ ರಾಂಪುರ ಗ್ರಾಮದ ಕೆಂಡಗಣ್ಣ ಸ್ವಾಮಿ, ಓಹೋ ಇವನ ಹೆಸರಿದು ಕೆಂಡಗಣ್ಣ ಸ್ವಾಮಿ, ಕಣ್ಣು ಕೆಂಡದಂತಿದೆ ಅನ್ಸುತ್ತೆ, ಅದಕ್ಕೆ ಕೆಂಡಗಣ್ಣ ಸ್ವಾಮಿ ಅಂತ ಹೆಸರಿಟ್ಟಿದ್ದಾರೆ. ಈ ಥರದ್ದು ಅಕ್ರಮ ಸಂಬಂಧ. ಕೋಲಾರ ಜಿಲ್ಲೆ ಸಶಸ್ತ್ರ ಮೀಸಲು ಪಡೆಯಲ್ಲಿ ಪೇದೆಯಾಗಿದ್ದಾನೆ. ಎದುರು ಮನೆಯ ಹುಡುಗಿಯ ಜೊತೆಗೆ ಮದುವೆ ಆಗಿದ್ದ. 5 ತಿಂಗಳ ಗರ್ಭಿಣಿಯಾಗಿದ್ದಾರೆ. ಅದಾದ ನಂತರ ಮತ್ತೊಂದು ಬೇಕು ಅಂತ ಹೋದ. ರವಿ ಪಾಂಡವಪುರ ಇದರ ಬಗ್ಗೆ ಚೆನ್ನಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ರವಿ, ಈ ಕತೆ ಬಹಳ ಕ್ಲಿಷ್ಟಕರವಾಗಿದೆ, ಇದನ್ನು ಸ್ವಲ್ಪ ಬಿಡಿಸಿ ಹೇಳ್ಬೋದಾ? ಹೊಸ ಖಂಡಿತವಾಗ್ಲು ಮದುವೆಯಾಗಿ 5 ತಿಂಗಳಾದಂತಹ ಬಳಿಕ ಗರ್ಭಿಣಿ ಮಾಡಿ ಈ ಪೊಲೀಸಪ್ಪ ತನ್ನ ಹೆಂಡತಿಯನ್ನ ಈಗ ಬೇಡ ಅಂತ ಹೇಳ್ತಿರೋದು. ಪ್ರಮುಖವಾಗಿ 3 ವರ್ಷಗಳನ್ನ ಆಕೆನ ಪ್ರೀತಿ ಮಾಡ್ತಾನೆ. ಮದುವೆ ಆಗಿ ಕೇವಲ 1 ವರ್ಷ ಆಗಿದೆ. ಆದ್ರೆ ಈ ಪೊಲೀಸಪ್ಪನಿಗೆ ಮತ್ತೊಬ್ಬ ಹುಡುಗಿಯ ಸಹವಾಸ ಇದೆ. ಈ ವಿಚಾರ ಹೆಂಡತಿಗೆ ಗೊತ್ತಾಗಿದೆ. ಈ ಕಾರಣಕ್ಕಾಗಿ ಹೆಂಡತಿಗೆ ಕಿರುಕುಳ ಕೊಡುವಂತ ಕೆಲಸಕ್ಕೆ ಮುಂದಾಗಿದ್ದಾನೆ. ಈತನೊಂದು ಕಿರುಕುಳ ಹೇಗೆ ಅಂತ ಅಂದ್ರೆ, ಆಕೆಯ ಜೊತೆಗೆ ನೀನು ಕೂಡ ಇರಬಹುದು ನೀನು ಒಪ್ಪೋದಾದ್ರೆ ಅಂತ ಹೇಳಿ ಆತ ಖುದ್ದು ಹೆಂಡತಿಗೆ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಾನೆ. ಈ ವಿಚಾರಕ್ಕೆ ಹೆಂಡತಿ ಒಪ್ಪದಿದ್ದಾಗ ಆಕೆಗೆ ಗೇಟ್ ಪಾಸ್ ಕೊಡ್ಲಿಕ್ಕೆ, ಅಂದ್ರೆ ಡಿವೋರ್ಸ್ ಅನ್ನ ಕೊಡ್ತೀನಿ ಅಂತ ಹೇಳಿ ಆತ ಎದುರಿಸುವಂತ ಕೆಲಸಕ್ಕೆ ಮುಂದಾಗ್ತಾನೆ. ಇದ್ರ ಸಂಬಂಧ ಸದ್ಯ ಈಗ ಮೈಸೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ರು. ಪ್ರಮುಖವಾಗಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ರಾಮಪುರದಲ್ಲಿ ಈ ಘಟನೆ ನಡೆದಿರೋದು. ಮೈಸೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪೇದೆ ಗಂಡನ ವಿರುದ್ಧ ಈಗ ದೂರನ್ನ ದಾಖಲಿಸಲಾಗಿದೆ. ಈ ರಾಂಪುರ ಗ್ರಾಮದ ಶಿವಮ್ಮ ಹಾಗೂ ತಮ್ಮಣ್ಣೇಗೌಡರ ಪುತ್ರ ಕೆಂಡಗಣ್ಣ ಸ್ವಾಮಿ ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಕೋಲಾರದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಂಡಗಣ್ಣ ಸ್ವಾಮಿ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತಾನೆ. ಅದೇ ಗ್ರಾಮದ ಸಿದ್ದೇಗೌಡ ಮತ್ತೆ ಜಯಮ್ಮ ಅವರ ಮಗಳು ಪವಿತ್ರ ಅವ್ರ ಜೊತೆ ಈತರಿಗೆ ಮದುವೆ ಆಗಿರುತ್ತೆ. ಪವಿತ್ರಳನ್ನು ಕೂಡ ಬೀದಿ ಎದುರು ಬದ್ರು ಮನೆಯಲ್ಲಿ ವಾಸ ಇರ್ತಾರೆ. 3 ವರ್ಷಗಳ ಹಿಂದೆ ಎಂಗೇಜ್ಮೆಂಟ್ ಆಗಿರ್ತದೆ. ವರ್ಷದ ಹಿಂದೆ ಮೈಸೂರು ತಾಲೂಕಿನ ಬಿಳಿಕೆರೆಯಲ್ಲಿರುವಂತಹ ನಂಜುಂಡೇಶ್ವರ ಕಲ್ಯಾಣ ಮಂಟಪದಲ್ಲಿ ಜೋರಾಗಿ ಮದುವೆಯನ್ನು ಕೂಡ ಮಾಡ್ಕೊಡ್ಲಾಗಿರ್ತದೆ. ಬೆಂಗಳೂರಿನ ಐಜಿ ಕಚೇರಿಯ ಕಂಟ್ರೋಲ್ ರೂಮ್ ನಲ್ಲಿ ಓಓಡಿಯಾಗಿ ಕೆಂಡಗಣ್ಣ ಸ್ವಾಮಿ ಅವರು ಕೆಲಸ ಮಾಡ್ತಿದ್ದು, ಸದ್ಯ ಪವಿತ್ರ 5 ತಿಂಗಳ ಗರ್ಭಿಣಿಯಾಗಿದ್ದಾಳೆ. ಮತ್ತೊಬ್ಬಳ ಜೊತೆ ಪ್ರೀತಿಯ ನಾಟಕವನ್ನ ಆಡ್ತಿರುವ ವಿಚಾರವನ್ನ ಈತ ಮುಚ್ಚಿಟ್ಟಿರ್ತಾನೆ. ಆಕೆಗೆ ಆ ಮೊಬೈಲ್ ನಲ್ಲಿ ಆ ವಿಚಾರಗಳೆಲ್ಲವೂ ಕೂಡ ತಿಳಿದಿರ್ತವೆ. ಈ ಸಂಬಂಧ ಪವಿತ್ರ ತನ್ನ ಗಂಡನನ್ನ ಪ್ರಶ್ನೆ ಮಾಡಲಾಗಿ, ಉಡುಪಿ ಮೂಲದ ಹುಡುಗಿ ನನ್ನ ಪ್ರೀತಿಸಿದ್ದಾಳೆ, ನಾನು ಆಕೆಯನ್ನು ಕೂಡ ಮದುವೆ ಆಗ್ತೀನಿ, ನೀನು ಡೈವರ್ಸ್ ಕೊಡು, ಆ ನಿನ್ನ ಹೊಟ್ಟೆಯಲ್ಲಿ ಇರುವಂತಹ ಮಗುವನ್ನ ತೆಗಿ ಅಂತ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಹೀಗಾಗಿ ಪರಸ್ಪರ ಈಗ ಗಲಾಟೆಯಾಗಿ ಮೈಸೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೆಂಡಗಣ್ಣ ಸ್ವಾಮಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ವಾಸು, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.